ಹಾಯ್ ಹಲೋ ಎಲ್ರಿಗೂ ಶುಭೋದಯ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇಲ್ವೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನಿವತ್ತು ಬಂದು ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದ ಪ್ರಸಿದ್ಧ ಹೆಸರಾಂತ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇಂದು ಬ್ರಹ್ಮೋತ್ಸವ ಮತ್ತು ಸೃಷ್ಟಿ ಬ್ರಹ್ಮೋತ್ಸವ ನಡೀತಾ ಇದೆ. ನಾವಿವತ್ತು ಹೊರಟಿದ್ದೇವೆ. ನಾನು ಸ್ನಾನ ಮಾಡ್ಕೊಬಂದು ನಮ್ಮ ಮನೆಯಲ್ಲಿ ಪೂಜೆ ಮಾಡಿಕೊಂಡು ನಾವು ಹೊರಡೋಣ ಅಂತ ಹೇಳಿ ಪೂಜೆ ಆಗ್ತಾ ಇದೆ. ನಾವು ಪೂಜೆ ಮಾಡಿ ನಮ್ಮನೆಯವರು ಎಲ್ಲ ರೆಡಿ ಆಗಿದ್ದಾರೆ. ನಾನು ಪೂಜೆ ಮಾಡಿ ನಾಗರಿಗೆಲ್ಲ ತೆಕ್ಕೊಂಡು ಮನೆಯಿಂದನೇ ತೊಗೊಂಡು ಹೋಗ್ತೀವಿ. ನಾವು ತಗೊಂಡು ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೇವೆ. ರೆಡಿ ಆಯಿತು, ನಾವು ಹೊರಟಿದ್ದೇವೆ. ಮನೆಯಿಂದ ಹೊರಟು ಹೋಗ್ತಾ ಇದ್ದೀವಿ. ನಮ್ಮನೆ ಪಕ್ಕದವರು ಬಂದಿದ್ದರು, ನಾವು ಬೈಕಲ್ಲೇ ಹೋದ್ವಿ. ನಮ್ಮೂರಿಗೆ ನಮ್ಮೂರಿಂದ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಬಂದು ಒಂದು 15 ಕಿಲೋಮೀಟ್ರ್ ಆಗುತ್ತೆ. ನಾವು ಅವಾಗವಾಗ ಹೋಗ್ತಾ ಇರ್ತೀವಿ, ಅಲ್ಲಿ ಹೋಗಿ ಬರ್ತಾ ಇರ್ತೀವಿ. ಇದು ಎಂಟ್ರೆನ್ಸ್ ನೋಡಿ, ಆಗಲೇ ಜನ ಬರ್ತಾ ಇದ್ದಾರೆ. ಆಲ್ರೆಡಿ ಜನ ಎಲ್ಲ ಬರ್ತಾ ಇದ್ದಾರೆ, ತುಂಬ ಜನನೇ ಸೇರಿದ್ದಾರೆ. ಎಲ್ಲ ಆಟಿಕೆಗಳು, ಮಕ್ಕಳಿಗೆ ಆಟ ಸಾಮಾನು, ಪ್ರತಿಯೊಂದು ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ರೋಡ್ ಸೈಡಲ್ಲಿ. ಹತ್ರ ಇರೋರೆಲ್ಲ ನಡ್ಕೊಂಡೇ ಬರ್ತಾರೆ. ಇಲ್ಲಿಂದನೇ ಪಾರ್ಕಿಂಗ್ ಆಗಿತ್ತು, ವೆಹಿಕಲ್ಗಳು, ಕಾರು ಮತ್ತು ವೆಹಿಕಲ್ಗಳು ಪಾರ್ಕಿಂಗ್ ಆಗಿತ್ತು. ನಾವು ಹೋಗ್ತಾ ಇದ್ದೀವಿ. ನಾವು ಒಂದು ಸೈಡಲ್ಲೇ ಗಾಡಿ ಹಾಕಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಯಿತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವರ್ಷಕ್ಕಿಂತಲೂ ಈ ವರ್ಷ ತುಂಬಾ ಚೆನ್ನಾಗಿ ಜಾತ್ರೆ ಸೇರ್ತಾ ಇದೆ, ಜನನೂ ಬರ್ತಾ ಇದ್ದಾರೆ. ಇದೇ ನೋಡಿ, ಹೋಗ್ತಾ ಇದ್ದೀವಿ, ಜನ ಹೋಗ್ತಾ ಇದ್ದಾರೆ ಎಲ್ಲನೂ. ಫಸ್ಟು ನಾವು ನಾಗರು ಮಾಡೋಣ ಅಂತೇಳಿ ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ನಾವು ನಾಗರು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ರಶ್ ಇತ್ತು, ಜನನೂ ಅಲ್ಲಿ ಸೇರಿತ್ತು. ನಾವಿಲ್ಲಿ ನಾಗರು ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದ್ವಿ. ಎಲ್ಲ ಮನೆಯಿಂದಲೇ ತೊಗೊಂಡು ಬಂದಿದ್ದೆ ನಾನು. ಮನೆಯಿಂದ ತೊಗೊಂಡು ಬಂದು ಎಲ್ಲ ಪೊಲೀಸ್ ಭದ್ರತೆನೇ ಇತ್ತು. ಎಂಟ್ರೆನ್ಸ್ ನಾಗರಿಕಲ್ಲ ಹತ್ರ ಬಂದ್ವಿ. ತುಂಬ ಜನನೇ ನಾಗರು ಮಾಡ್ತಾ ಇದ್ವಿ. ಓಂ ಶ್ರೀ ನಾಗದೇವತಾಯ ನಮಃ, ಘಾಟಿ ಸುಬ್ರಹ್ಮಣ್ಯಾಯ ನಮಃ. ಇಲ್ಲಿ ತುಂಬ ಜನ ನಾಗರು ಮಾಡ್ತಾರೆ. ಈ ದಿನ ಮಾತ್ರ ನೀವೆಲ್ಲೇ ಇಲ್ಲಿ ಬರೋಕ್ಕಾಗದಿದ್ರು ಮನೆ ಹತ್ರನಾದರೂ ನೀವು ನಾಗರ ಕಲ್ಲಾಗಲಿ ಸುಮ್ಮನೆ ಪೂಜೆ ಮಾಡಿಸೋದು, ತುಂಬಾನೇ ಒಂದು ಇಲ್ಲಿಗೆ ಬಂದು ಮಾಡೋದು ಒಂದು ಚರ್ಮ ರೋಗ ಸಮಸ್ಯೆ ಆಗಿರ್ಬೋದು, ಮಕ್ಕಳಿಗೆ ಕಿವಿ ಸೋರೋದಾಗಿರ್ಬೋದು, ಎಲ್ಲಕ್ಕೂ ಒಳ್ಳೇದಾಗುತ್ತೆ. ಈ ದಿನ ಬಂದು ಆಲಯ ತುಂಬ ಜನನೇ ಮಾಡ್ತಾ ಇದ್ರು, ನಾನು ಮಾಡ್ತಾ ಇದ್ದೀನಿ. ಪೂಜೆ ಸಾಮಾನೆಲ್ಲ ತಗೊಂಡು ಮನೆಯಿಂದನೇ ತೊಗೊಂಡೋಗಿದ್ವಿ. ಗೆಜ್ಜೆ ವಸ್ತ್ರ ಎಲ್ಲ ದೇವರಿಗೆ ಹಾಕಿ ನಾನು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ. ನಾವು ವರ್ಷನೂ ಬಂದು ಇಲ್ಲಿ ಹಾಲು ಎರೆದು ಪೂಜೆ ಮಾಡಿ ಮತ್ತು ತೇರಿಗೆ ಬಾಳೆಹಣ್ಣು ಎಸ್ತು ನಾವು ಸಂಕಲ್ಪ ಮಾಡ್ಕೊಂಡು ಹೋದರೆ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಫ್ರೀ ಇದ್ದ ದಿನವೂ ನಾವು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಇವತ್ತಂತೂ ಸ್ವಾಮಿ ದರ್ಶನ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ತುಂಬ ರಶ್ ಇದೆ. ಅದಕ್ಕೋಸ್ಕರ ನಾವಿಲ್ಲಿ ನಾಗರ ಕಲ್ಲು ಪೂಜೆ ಮಾಡಿ ನಾವು ತೇರಿಗೆ ಬಾಳೆಹಣ್ಣು ಎಸ್ತು ನಾವು ರಿಟರ್ನ್ ಆಗ್ತೀವಿ. ಪೂಜೆನೂ ಚೆನ್ನಾಗಾಯಿತು. ತುಂಬ ಬಿಸಿಲು ಬೇರೆ, ಜನನೂ ತುಂಬ ಚೆನ್ನಾಗಿ ಸೇರಿತ್ತು. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟೇ ಚೆನ್ನಾಗಿ ಎಲ್ಲ ಪೂಜೆ ಮಾಡ್ತಾಯಿದ್ರು. ನಾನು ಮಹಾಮಂಗಳಾರತಿ ಆಯಿತು, ನಮ್ಮ ಮನೆಯವ್ರು ಬಂದರು. ನಾವು ನಾಗರು ಮಾಡಿ ಹಂಗದಾರ ಮಾಡ್ತೀವಿ. ನಮ್ಮ ಕೈಗೆ ನಮ್ಮ ಮನೆಯವರು ಹಂಗದಾರ ಕಟ್ಟಿರು. ಹಂಗದಾರ ಕಟ್ಟೋದು ಅಂದರೆ ಒಳ್ಳೇದಿದು. ಇದ್ರ ಸ್ಟೋರಿ ಅಷ್ಟೊಂದು ನನಗೆ ಗೊತ್ತಿಲ್ಲ. ನಮ್ಮ ಪಪ್ತಿ ಬಂದು ನಾಗರು ಮಾಡಿದ್ದು ದಿನ ಈ ಥರ ಹಂಗದಾರ ಕಟ್ಟಿದರೆ ಒಳ್ಳೆಯದು ಅಂತ ಹೇಳಿ ನನಗೆ ಅವ್ರು ಕಟ್ತಾ ಇದ್ದಾರೆ. ಇದು ಕಟ್ಟಿ ಸಂಕಲ್ಪ ಮಾಡಿಕೊಂಡು ಸ್ವಾಮಿ ಹತ್ರ ಬೇಡ್ಕೊಂಡು ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲಿ ಬಂದು ಒಮ್ಮೆನಾದರೂ ಭೇಟಿ ಕೊಡಿ ನೀವು. ಈ ದಿನ ಬರೋಕ್ಕಾಗಲಿಲ್ಲ ಅಂದ್ರೂ ಬೇರೆ ದಿನ ಇನ್ನು ಈ ತಿಂಗಳು ಪೂರ್ತಿನೂ ಮಾಡ್ಕೋಬೋದು. ನಾನು ಅವ್ರಿಗೆ ಹಂಗದಾರ ಕಟ್ಟಿದೆ. ಹಂಗದಾರ ಕಟ್ಟಿ ಭಂಡಾರ ಇಟ್ಟು ಹಂಗದಾರ ಕಟ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಮಾತ್ರ. ತುಂಬಾ ಬಿಸಿಲಿತ್ತು. ಇಲ್ಲಿಂದ ಆಯಿತು. ನೆಕ್ಸ್ಟು ನಾವು
ಬಂದ್ವಿ. ಇಲ್ಲಿ ತೇರು ಎಳೆದ್ಬಿಟ್ಟಿದ್ರು, ಟೈಮ್ ಆಗಿದ್ದರಿಂದ ತೇರು ಎಳೆದು ಇದಾಗಿತ್ತು. ನಾವು ಬಾಳೆಹಣ್ಣು ಎಸೆದ್ವಿ ತೇರಿಗೆ. ಬಾಳೆಹಣ್ಣು ಎಸೆದು ನಮ್ಮ ಮನೆಗೆ ರಿಟರ್ನ್ ಆದ್ವಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ.